ಈ ತೊಡೆ ಗೊತ್ತು ಬಸ್ವ ನನಗೆ. ಈ ತೊಡೆ ನನ್ ತೊಡೆ ಮೇಲೆ ಹಾಕಿದ್ದಲ್ಲ ಬಸ್ವ ಅವತ್ತು. ಈ ತೊಡೆ ಈ ನನ್ನ ಮಕ್ಕಳು ಒಂದೊಂದಲ್ಲ ಇಷ್ಟು ಬಾಧೆ ಕೊಡ್ತಾವ್ರೆ. ನಾನೊಬ್ಬ ಪೌಲಿ ಕಣೆ. ಸೀಟ್ ಬೆಲ್ಟ್ ಹಾಕೊಂಬಿಡಿ. ಹಾಕೊಳ್ಳಿ ಸರಿಯಾಗಿ ನಂತರ ಹಾಕೊಳ್ಳಿ. ಈಗ ವಿಷಯ ಏನಂದ್ರೆ ಒಂದು 6 ಫ್ಲೋರ್ ಅಪಾರ್ಟ್ಮೆಂಟ್ ಕಟ್ತಾ ಇದ್ವಿ. ಸುಮಾರು ಒಂದು 3 ವರ್ಷದಿಂದ ನಡೀತಾ ಇದೆ ವರ್ಕ್ ಅದು. ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಯಾರೋ ಒಬ್ಬ ಹಿಂದಿ ಅವನು ಏನ್ ಮಾಡ್ಬಿಟ್ಟವನೆ, ಚೆನ್ನಾಗಿ ಎಣ್ಣೆ ಹೊಡೆದ್ಬಿಟ್ಟವನೆ. ಗಾಂಜಾ ಅದು ಇದು ಹಳೆ ಎಲ್ಲ ಹೊಡೆದ್ಬಿಟ್ಟವನ್ ಫುಲ್ ಆಗಿ. ಏನ್ ಮಾಡ್ಬಿಟ್ಟಿದಾನೆ, ಅಲ್ಲಿ ಕೆಲ್ಸಕ್ಕೆ ಬರ್ತಾರಲ್ವ ಹುಡುಗಿರು ಆಂಟಿರು ಅವ್ರು ಇವ್ರಲ್ಲ, ಈ ಗುಲ್ಬರ್ಗದವ್ರು ಅವ್ರು ಇವ್ರು ಏನ್ ಮಾಡ್ಬಿಟ್ಟವನಿ ನನ್ ಮಗ ಅವತ್ತು ರಾತ್ರಿ ಏನೋ ಹುಡುಗಿ ಅಲ್ಲೇ ಇತ್ತಂತೆ. ಬಸ್ ಸಿಕ್ಕಲ್ಲ ನನ್ಗೆ ಮನೆಗೆ ಹೋಗಕ್ ಇವತ್ತು. ಸೊ ಇವತ್ತು ನಾನು ಇಲ್ಲೇ ಇದ್ಬಿಟ್ಟು ನಾಳೆ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಹೋಗ್ತೀನಿ ಒಂದೇ ಸತಿ ಶನಿವಾರ ಪೇಮೆಂಟ್ ಇಸ್ಕೊಂಡು ಅನ್ಬಿಟ್ಟು ಒಂದೆಲ್ಲ ಅಲ್ಲೇ ರೂಮ್ ಅಲ್ಲಿ ಕಟ್ತಾ ಇರೋ ರೂಮ್ ಅಲ್ಲಿ ಇದ್ಲಂತೆ. ಇವನೇನ್ ಮಾಡ್ಬಿಟ್ಟವನೆ ಫುಲ್ ಆಗಿ ನಶದಲ್ಲಿ ಇದಾನಲ್ಲ, ಹೊಡೆದ್ಬಿಟ್ಟವನೆ. ಇವ್ನ್ಗೆ ಅವ್ಳು ನೋಡಿದ ತಕ್ಷಣ ಅದ್ ಏನಾಯ್ತೋ ಗೊತ್ತಿಲ್ಲ, ಹೋಗೆಲ್ಲ ರೇಪ್ ಮಾಡ್ಬಿಟ್ಟವನೆ. ಫುಲ್ ಎಲ್ಲ ಒಂಥರ ಗೊತ್ತಲ್ಲ ನಿಮ್ಗೂ ಎಲ್ಲ ಏನೇನ್ ಮಾಡ್ತಾರ ಅಂತ. ಮಾಡ್ಬಿಟ್ಟವನೆ ಫುಲ್ ರೇಪ್ ಮಾಡ್ಬಿಟ್ಟು ಆ ಹುಡುಗಿ ಕುದ್ಕಿಸ್ಕಿ ಸಾಯಿಸ್ಬಿಟ್ಟವನೆ. ಆಮೇಲೆ ನೋಡಿದ್ರೆ ಒಂದ್ ತಿಂಗಳು 2 ತಿಂಗಳು ಆದ್ಮೇಲೆ ನೋಡ್ತೀವಿ ಅಲ್ಲಿ ಒಂದು ಗಬ್ಬು ವಾಸನೆ ಹೊಡಿತಾ ಇತ್ತು, ಸ್ಮೆಲ್ಲು. ಏನ್ ಹಿಂಗ್ ಗಬ್ಬು ವಾಸನೆ ಹೊಡಿತಾ ಇದೆಯಲ್ಲ, ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ ಅಂತ ಎಲ್ಲಾ ಕಡೆ ಹುಡ್ಕಾಡ್ದ್ವಿ. ನೋಡಿದ್ರೆ ಏನ್ ಮಾಡ್ಬಿಟ್ಟವನೆ, ಬಿಲ್ಡಿಂಗ್ ಪಾಯ ಹತ್ರ ಮೂಲೆಯಲ್ಲಿ ಎಲ್ಲ ಒಂದ್ ಕಡೆ ಅಗದ್ಬಿಟ್ಟು ಅದು ಸರಿಯಾಗೂ ಮುಚ್ಚಿಲ್ಲ ಮಣ್ಣವನು, ಹಂಗೆ ಮೇಲ್ಮೇಲಕ್ಕೆ ಮುಚ್ಚಿಬಿಟ್ಟು ಬಿಟ್ಬಿಟ್ಟವನೆ ಹೆಣನ. ಸರಿ ಅನ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಯ್ತು. ಆಮೇಲೆ ಅದು ಇದು ಎಲ್ಲ ಮುಗೀತು. ಆಮೇಲೆ ಅದೆಂತದ್ದು ಅದು ಇರ್ತದಲ್ಲ ಪೊಲೀಸ್ ಅವ್ರದ್ದು ಅದು ಇದು ಎಲ್ಲ ಹುಡ್ಕಾಡಿ ಆಯ್ತು. ಇವನೇ ಅಂತ ಗೊತ್ತಾಯ್ತು. ಎತ್ತಾಕೊಂಡೋಗಿ ಹೊರಗಡೆ ಹಾಕಿ ಅವ್ನ ನೇಣ ಹಾಕ್ಬಿಟ್ರು. ಅವನ್ನ ಪೊಲೀಸ್ ಅವರು ನೇಣ ಹಾಕ್ಬಿಟ್ಟವ್ರೆ, ಸದಾಬಿಟ್ಟವನ ಅವನು, ಅದು ಹಾಳು ಮಾಡ್ದವನು. ಈಗ ವಿಷಯ ಏನಂದ್ರೆ ಅಲ್ಲಿ ಎಲ್ಲ ಕೆಲಸ ಮುಗಿದಾಗಿದೆ. ಕೆಳಗಡೆ 2 ಅಂಗಡಿಗೆ ರೋಲಿಂಗ್ ಶಟರ್ ಹಾಕ್ಬೇಕು. ಆ ರೋಲಿಂಗ್ ಶಟರ್ ಹಾಕಕ್ ಹೋಗ್ತಾ ಇದೀವಿ, ಆ ದೆವ್ವ ಬಂದು ನಮ್ಗೆ ಡಿಸ್ಟರ್ಬ್ ಮಾಡ್ತಾ ಐತೆ. ಹೌದಾ? ಮೊನ್ನೆ ಒಬ್ಬ ವೆಲ್ಡರ್ ಬಂದಿದ್ದಾನೆ, ಬಂದ್ಬಿಟ್ಟು ಈ ತರ ರೋಲಿಂಗ್ ಶಟರ್ ಹಾಕ್ತೀನಿ ಅಂದ್ಬಿಟ್ಟು ಎಲ್ಲ ಮೆಜರ್ಮೆಂಟ್ ಎಲ್ಲ ತಗೊಂಡವನೆ. ನೋಡಿದ್ರೆ ಅವತ್ತು ರಾತ್ರಿ ಮನೆಗೆ ಹೋಗೋವಾಗ ಬೈಕ್ ಅಲ್ಲಿ ಈ ತರ ಬ್ರಿಡ್ಜ್ ಮೇಲಿಂದ ಹೋಗೋವಾಗ ತಳ್ಳಿಬಿಟ್ಟೈತೆ ದೆವ್ವ. ಹಂಗಾಗಿದೆ. ಮತ್ತೆ ಅದಕ್ ಮುಂಚೆ ಇನ್ನೊಬ್ಬ ಬಂದವನೇ, ಅವನು ರೋಲಿಂಗ್ ಶಟರ್ ಎಲ್ಲ ಹಾಕ್ಬಿಟ್ಟು ಇನ್ನೇನ್ ರೆಡಿ ಮಾಡ್ತಾ ಇದ್ದಾನೆ. ಮಾಡ್ತಾ ಇರೋವಾಗ್ಲೂ ಏನಾಗಿದೆ, ಇದ್ದಕ್ಕಿದ್ದಂಗೆ ರೋಲಿಂಗ್ ಶಟರ್ ಕೆಳಗಡೆ ಮೇಲೆ ತಲೆ ಮೇಲೆ ಬಂದು ಬಿದ್ದ್ಬಿಟ್ಟೈತೆ. ಸೊ ಹಿಂಗೆ 4-5 ಇನ್ಸಿಡೆಂಟ್ ಆಗ್ಬಿಟ್ಟಿದೆ. ಸೊ ಹಂಗಾಗಿ ನಾವು ಅಲ್ಲಿ ಸುತ್ತಮುತ್ತ ಎಲ್ಲ ವಿಚಾರಿಸಿದ್ವಿ. ಆಮೇಲೆ ಅಲ್ಲಿರೋ ಪೂಜಾರಿಗಳೆಲ್ಲ ಹೇಳಿದ್ರು, ಇಲ್ಲಪ್ಪ ಆ ಹುಡುಗಿ ಬಂದ್ಬಿಟ್ಟು ಅವನು ಹಾಳು ಮಾಡ್ಬಿಟ್ಟು ಸಾಯಿಸ್ಬಿಟ್ಟಿದ್ನಲ್ಲ, ಆ ಹುಡುಗಿ ದೆವ್ವ ಆಗಿ ಬಂದವಳೆ. ಈಗ ಆ ಹುಡುಗಿ ಹೋಗ್ಬೇಕು ಅಂದ್ರೆ ಸೊ ಇಲ್ಲಿ ಕೆಲವೊಂದು ಪೂಜೆಗಳನ್ನ ಮಾಡ್ಬೇಕು. ಪ್ಲಸ್ ಇನ್ನ ಒಂದ್ ಏನಂದ್ರೆ ಆ ಹುಡುಗಿನ ಹಾಳು ಮಾಡಿರೋನು ಸತ್ತೋಗಿರೋದು ನಮಗ್ ಗೊತ್ತು, ಅವಳಿಗೆ ಗೊತ್ತಿಲ್ಲ. ಸೊ ಹಂಗಾಗಿ ಅವನ್ ತರನೇ ಒಬ್ಬರನ್ನ ರೆಡಿ ಮಾಡ್ಬಿಟ್ಟು ಇವನೇ ಗೊಂಬೆ ತರ ಅಲ್ಲ, ಮನುಷ್ಯರ್ನ, ನಿಜವಾದ ಮನುಷ್ಯರ್ನ ರೆಡಿ ಮಾಡ್ಬಿಟ್ಟು ಸೊ ಅವ್ರನ್ನ ಪೂಜೆಗೆ ಇಟ್ಬಿಟ್ಟು ಅವಳು ದೆವ್ವ ನೋಡ್ತಾ ಇರ್ತಾಳಂತೆ ಗಾಳಿಯಲ್ಲಿ. ಅವಳು ಮುಂದ್ಗಡೆನೆ ಅವನಿಗೆ ಏನಾದ್ರು ಒಂದು ಸಾಯಿಸೋ ತರ ಮಾಡ್ಬೇಕು. ಆಗ ಅದು ಬಂದ್ಬಿಟ್ಟು ಹೋಗ್ಬಿಡುತ್ತೆ ದೆವ್ವ. ಇಲ್ಲ ಅಂದ್ರೆ ಹೋಗಲ್ಲ ದೆವ್ವ ಅಂತ ಹೇಳ್ತಿದಾರೆ ಪೂಜಾರಿಗಳು. ಸುಳ್ಳು, ಯಾವ ದೆವ್ವನೇ ಬರಲ್ಲ ಬಿಡಿ. ಮತ್ತೆ ಈಗ ಮೊನ್ನೆ ಎಲ್ಲ ಈಗ ನಾವೆಲ್ಲ ಬಂದು ಅಲ್ಲೇ ಕೆಲಸ ಎಲ್ಲ ನೋಡ್ಕೊಳ್ಳೋದು. ಮೊನ್ನೆ ರಾತ್ರಿ ಎಲ್ಲ ಇವನ್ ಮೇಲ್ ಬಂದ್ಬಿಟ್ಟಿತ್ತು ಆ ಹುಡುಗಿ ದೆವ್ವ. ಇವನ್ ಮೇಲ್ ಬಂದ್ಬಿಟ್ಟು ಇವನ್ ಮನೇಲೆಲ್ಲ ಕೂಗಾಡಿ ಕಿರ್ಚಾಡ್ಬಿಟ್ಟಿದ್ದಾನೆ. ಆಮೇಲೆ ಅಲ್ಲಿ ಯಾರೋ ಪಕ್ಕದಲ್ಲಿ ಜ್ಯೋತಿಷದವ್ರು ಇದ್ರು, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಏನೋ ಎಲ್ಲ ಮಾಡ್ಸೋರೆ, ರೆಡಿ ಆಗಿದೆ. ಮತ್ತೆ ಮೊನ್ನೆ ರಾತ್ರಿ ನನಗೆ ನಮ್ಮನೇಲಿ ಇದ್ದಕ್ಕಿದಂಗೆ ಕೂಗಾಡ್ತಾ ಇದ್ದೀನಿ. ಅವ್ನು ಯಾರೋ ಅವ್ನ ಹಾಳು ಮಾಡಿದ್ನಲ್ಲ ಹಿಂದಿ ಅವನು,
ಅವ್ನು ಬಂದ್ಬಿಟ್ಟು ಅವನ ಹೆಸರು ಏನೋ ಅಂದ್ರಪ್ಪ, ಅವನ ಹೆಸರು ಅವನು ಇವನು ಬಸವ ಅಂತ. ಅವನು ಬಸವ ಹಿಂದೇನ್ ಬರಲ್ವಲ್ಲ, ಕನ್ನಡದರ ಅಂದ್ರೆ ಅವನು ಬಸವ ಮುಂದೆ ಏನೋ ಬೇರೆ ಹೆಸರಿದೆ, ಅಲ್ಲಿ ನಾವು ಕರೀತಾ ಇದ್ದಿದ್ದು ಆತರ ಏನೋ ಬಸವ ಸಿಂಗ್, ಬಸವ ಭಾಗೇಶ ಏನೋ ಇದೆ ಅವಂದು, ಹಂಗ್ ಬರುತ್ತೆ. ಸೊ ನಮ್ಮಲ್ಲಿ ಕರೀತಾ ಇದ್ದಿದ್ದು ಆತರ ಚಿಕ್ಕದಾಗ ಅವನ್ನ. ಸೊ ಈಗ ನಮ್ಮ ಮನೇಲಿ ನಿನ್ನೆ ರಾತ್ರಿ ನಾನು ಬಸವ ನೀನು ಸಾಯಿಸ್ಬಿಡ್ತೀನಿ ಕಣ, ಬಿಡಲ್ಲ ಕಣ ಅಂದ್ಬಿಟ್ಟು ಅಲ್ಲಿ ಕಿರ್ಚಾಡ್ತಾ ಇದ್ದೀನಿ ಮನೇಲಿ. ರಾತ್ರಿ ಎಲ್ಲ ಅಲ್ಲಿ ನಮ್ಮ ಮನೇಲೆಲ್ಲ ಎದ್ಬಿಟ್ಟು ಏನ್ ಹಿಂಗಾಡ್ತಾವನ್ನೆಲ್ಲ ಇವ್ನು ಅಂದ್ಬಿಟ್ಟು ಕೈ ಕಾಲೆಲ್ಲ ಕಟ್ಟಾಕ್ಬಿಟ್ಟಾರ ಮಂಚಕ್ಕೆ ನನ್ನ. ಆಮೇಲೆ ಬೆಳಗ್ಗೆ ಎದ್ದು ವಿಡಿಯೋ ತೋರಿಸ್ತಾರ, ನೋಡಿ ಹಿಂಗ್ ಕಿರ್ಚಾಡಿದ್ಯಾ ನೀನು ಅಂತ. ಅದಕ್ಕೆ ಈಗ ದೆವ್ವ ಬಂದ್ಬಿಟ್ಟು ಅಲ್ಲಿ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಈಗ ನಿಮ್ಗೆ ಮುಂಚೆನೆ ಹೇಳಿಲ್ಲ ಅಂದ್ರೆ ಪಾಪ ನೀವು ಆಮೇಲೆ ಬೈಕೊಂತೀರಲ್ವಣ, ಅದಕ್ಕೆ ಮುಂಚಿತವಾಗಿ ಹೇಳೋದು ಒಳ್ಳೇದು. ನಾವೇನ್ ಮಾಡ್ಬೇಕು ಮಾಡ್ಕೊಂಡ್ ಬರ್ತೀವಿ ಕೆಲ್ಸಕ್ಕೆ. ಆಮೇಲೆ ನಾನು ಹೇಳ್ತಾ ಇದ್ದಾಗ ನೀವು ಏನಪ್ಪ ಹಿಂಗ್ ಹೇಳ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ಟು ಹಿಂಗ ಮಾಡ್ಬಿಟ್ಟಾರ ಅಂತ ನಮ್ಮನ್ನ ಬೈಕೋಬೇಡ. ಅದಕ್ಕೆ ಇಲ್ಲ ನೀನ್ ಹೇಳಿದ್ ಒಳ್ಳೇದು. ನಾನು ಏನು ನಿಜ ಹೇಳ್ಬಿಟ್ಟು ಕರ್ಕೊಂಡ್ ಹೋಗ್ಬೇಕು ನಿಮ್ಮನ್ನ. ಇದು ಗಿಡ ಈ ತರ ಎಕ್ಳು ಗಿಡ ಐತಲ್ಲ, ಜೋಬಾರ್ ಹಾಕೊಂಬುದು ಸಾಕು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅಯ್ಯೋ ಅದ್ರ ಬಗ್ಗೆ ಮಾತಾಡೋದಕ್ಕೆ ಭಯ ಆಗುತ್ತಣ್ಣ, ಸಡನ್ ಆಗಿ ಬಂದ್ಬಿಡುತ್ತೆ. ಬಂದ್ಬಿಟ್ಟ ಹುಡುಗಿದ್ದೇವ ಮಂತ್ರ ಹೇಳಿ ಒಮ್ಮೆ ಬರಕ್ ಒಬ್ಬ ಮನೆ ಕತ್ತು ಬಿಡು ಕತ್ತು ಬಿಡು ಬಸ್ವ ಹೇಳ್ರಿ ಕತ್ತಡ್ಕೊಂಡ್ರಿ ಒಮ್ಮೆ ಬರಕ್ ಒಬ್ಬ ಬಸ್ವ Once more. Yalo re. ಬಸ್ವ ಒಮ್ಮೆ ಬರಕ್ ಒಬ್ಬ ಬಸ್ವ ಅಳಗಿಲ್ಲ ಹಿಂಗಲ್ಲ ಒಮ್ಮೆ ಬರಕ್ ಒಬ್ಬ ಬಸ್ವ ಕೂಗೋಡ್ತಾವನಲ್ಲಪ್ಪ. ಅಯ್ಯೋ ಏನ್ ಮಾಡೋದಪ್ಪ ಅಣ್ಣ ಒಮ್ಮೆ ಬರಕ್ ಒಬ್ಬ ಬಸ್ವ ಹಿಡ್ಕೊಂಡ್ಬಿಡ್ತೀನಿ. ನಾವೇನ್ ಮಾಡ್ತೀವಿ ಹೂವು ಹಾಕೊಳ್ರಿ ಹೂವು ಹಾಕ್ರಿ ಕಿತ್ತಾಕಿದ್ರಿ ಬಸ್ವ ದೆವ್ವ ಬಂದ್ಬಿಡ್ತದ. ಆಮೇಲೆ ಬಸ್ವ ಒಮ್ಮೆ ಬರಕ್ ಒಬ್ಬ ಬಸ್ವ ಒಮ್ಮೆ ಬರಕ್ ಒಬ್ಬ ಬಸ್ವ ಬಿಟ್ಬಿಡ. ನಾವೇನ್ ಮಾಡಿಲ್ಲ ಕಡೆ ಶೆಟ್ರ್ ಹಾಕಲ್ಲ ಅಂತ ಹೇಳೋಣ. ಶೆಟ್ರ್ ಹಾಕಲ್ಲ ಅಂತ ಹೇಳು. ಬಸ್ವ ಒಮ್ಮೆ ಬರಕ್ ಒಬ್ಬ ಬಸ್ವ ಶೆಟ್ರ್ ಹಾಕಲ್ಲ ಅಂತ ಹೇಳಿ. ಶೆಟ್ರ್ ಹಾಕೋರೆಲ್ಲ ಇವ್ರು ರೋಡಲ್ಲಿ ಪಾನ್ ಪರಾಕ್ ಮಾಡೋರು. ಏನೋ ಬೀಡ ಅಂಗಡಿ ಕೆಲ್ಸಕ್ಕೆ ಹೋಯ್ತಾ ಇದಾರೆ. ಶೆಟ್ರ್ ಹಾಕೋರೆಲ್ಲ ಇವ್ರು. ಅಯ್ಯೋ ಅವಳ ಹೆಸರು ಅವಳ ಹೆಸರು ಬೇರೆ ಲಕ್ಷ್ಮಿ ಹಾಳು ಮಾಡಿದ್ನಲ್ಲ, ಅವಳ ಹೆಸರು ಬೇರೆ ಲಕ್ಷ್ಮಿ. ನೋಡಿ ಹಿಂಗ ಆಗ್ಬಿಡ್ತದೆ. ಇಟ್ಕೊಳ್ಳಿ, ಸಡನ್ ಆಗಿ ದೆವ್ವಗಳು ಬಂದ್ಬಿಡ್ತವೆ. ಅದಕ್ಕೆ ಅಣ್ಣ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಮಾತಾಡಿದ್ರೆ ನೋಡಿ ಹಿಂಗ ಆಗ್ಬಿಡುತ್ತೆ. ಅಯ್ಯೋ ಹಿಂಗ್ ನೋಡಿ ಎಷ್ಟು ಪ್ರಾಬ್ಲಮ್. ಅಯ್ಯೋ ಲಕ್ಷ್ಮಿ ಬೇರೆ ಬಂದ್ಬಿಟ್ರೆ ಅದು ಅಂತಾನೆ ನಾವು. ಲಕ್ಷ್ಮಿ ಬಸ್ವ ಯಾಕೋ ನನ್ನ ರೇಪ್ ಮಾಡಿ ಹಾಳು ಮಾಡಿದೆ ಬಸ್ವ. ನಾನೇನೋ ದ್ರೋಹ ಮಾಡಿದೆ ನಿನ್ಗೆ. ಗಾಂಜಾ ಬೈಡಿ ಹೊಡೆದು ನನ್ನ ಹಾಳು ಮಾಡ್ದಲ್ಲ ಬಸ್ವ. ಬಸ್ವ ಇವನ್ ಬಸ್ವ ತಮ್ಮತನೆ. ಬಸ್ವ ಆವತ್ತೇನ ರೇಪ್ ಮಾಡ್ದಲ್ಲೋ. ಮಾಡು ಬಾರು ಮಾಡು ಬಾರು ಮಾಡಲೆ
ಬಸ್ವ ಈ ತೊಡೆ ಗೊತ್ತು ಬಸ್ವ ನನಗೆ ಈ ತೊಡೆ ನನ್ ತೊಡೆ ಮೇಲೆ ಹಾಕಿದ್ದಲ್ಲ ಬಸ್ವ ಅವತ್ತು ಆ ತೊಡೆ ಹಿಂಗಿತ್ತು ಬಸ್ವ ಒನ್ ಮೋರ್ ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ಬಸ್ವ ಬಾಸ್ವ ರೇಪ್ ಮಾಡೋ ಬಸ್ವ ನನ್ನ ಜೀವನ ಹಾಳು ಮಾಡ್ಬಿಟ್ಟಲ್ಲ ರಸ್ಮ ರಸ್ಮ ಮಾಡ್ಬಿಟ್ಟಲ್ಲ ರಸ್ಮ ಯಾಕೋ ರಸ್ಮ ಜೀವನ ಹಾಳು ಮಾಡ್ದಲ್ಲ ರಸ್ಮ ಜೀವನ ಹಾಳು ಮಾಡ್ಬಿಟ್ಟಲ್ಲ ರಸ್ಮ ರಸ್ಬಾ ಅಲ್ಲ ನೀನು ಬಸ್ವ ನೀನು ನಾನು ಯಾಕೆ ಹಾಳು ಮಾಡಿದೆ ಬಸ್ವ ಇವತ್ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಬಸ್ವ ನೀನ್ ಶಟ್ರಾಕಕ್ಕೆ ಬಂದಿದ್ದೆ ಬಸ್ವ ಅಲ್ಲಿ ಶಟ್ರಾಕಕ್ಕೆ ಬಂದಿದ್ದೆ ಬಸ್ವ ನಾನು ಲಕ್ಷ್ಮೀ ಹೇಳೋ ಲಕ್ಷ್ಮೀ ತಪ್ಪಾಯ್ತು ಲಕ್ಷ್ಮಿ ಅನ್ನೋ ತಪ್ಪಾಯ್ತು ನೋಡಿ ಲಕ್ಷ್ಮಿ ತಪ್ಪಾಯ್ತು ಬೀಳ್ತೀನಿ ಲಕ್ಷ್ಮಿ ಅನ್ನೋ ಆಯ್ತು ಬಿಡ್ರಿ ಕಾಲಕ್ಕೆ ಬೀಳ್ತೀನಿ ಲಕ್ಷ್ಮಿ ಅನ್ನೋ ಬೀಳ್ತೀನಿ ಬಿಡು ನಾನು ಏನು ಕ್ರೇಪ್ ಮಾಡಿದೆ ನೀನು ರೇಪ್ ಮಾಡಿದ್ರು ಅವತ್ ನನ್ನ ಹೊಡೆದು ನೀನು ರೇಪ್ ಮಾಡ್ದಲ್ಲ ಬಸ್ವ ಬಸ್ವ ಈ ತೊಡೆ ತಾರೆ ನನ್ ತೊಡೆ ಮೇಲೆ ಹಾಕಿದ್ ಈ ತೊಡೆ ತಾರೆ ಈ ತೊಡೆ ಇವತ್ ನನ್ ಕಸ್ತೀನಿ ಬಸ್ವ ಕಸ್ತೀನಿ ಬಸ್ವ ಈ ತೊಡೆ ಕಸ್ತೀನಿ ಬಸ್ವ ಬಿಡು ಬಸ್ವ ತೊಡೆ ಕಸ್ತೀನಿ ಬಿಡು ಬಸ್ವ ಈ ತೊಡೆ ಬೇಕು ಬಸ್ವ ಈ ತೊಡೆ ನನ್ ತೊಡೆ ಮೇಲೆ ಹಾಕ್ದಲ್ಲ ಬಸ್ವ ಈ ತೊಡೆ ನಾನು ಕಸ್ತೀನಿ ಬಸ್ವ ಬಿಟ್ರಿ ತೊಡೆ ಬೇಕು ಬಸ್ವ ಬಸ್ವ ತೊಡೆ ಬೇಕು ಬಸ್ವ ನನ್ಗೆ ಆ ತೊಡೆ ಈ ತೊಡೆ ನನ್ ತೊಡೆ ಮೇಲೆ ಹಾಕಿದ್ದಲ್ಲ ಬಸ್ವ ಆವತ್ತು ಚೆನ್ನಾಗಿತ್ತ ಬಸ್ವ ಈ ತೊಡೆ ಮೇಲೆ ಹಾಕ್ದಲ್ಲ ಬಸ್ವ ನೀವು ಇವತ್ತು ಈ ತೊಡೆ ಬೇಕು ಬಸ್ವ ಲಕ್ಷ್ಮೀನ ನಾನು ಲಾಕ್ ಮಾಡ್ಬಿಡ್ತೀನಿ ಶೆಟ್ರಾಕ್ತೀಯ ನೀನು ಶೆಟ್ರಾಕ್ತೀಯ ಬಸ್ವ ನೀನು ಹಾಕ್ತೀಯ ಬಸ್ವ ನೀನು ನೀನ್ ಶೆಟ್ರ್ ಹಾಕ್ಬಿಟ್ರೆ ನಾನು ಒಳಗಡೆ ಹೆಂಗ್ ಹೋಗ್ಲಿ ಬಸ್ವ ಹೋಗ್ಬೇಡ ಲಕ್ಷ್ಮಿ ಹೋಗಲ್ಲ ಶೆಟ್ರ್ ಹಾಕ್ಬಾರ್ದು ಹಾಕಲ್ಲ ಹೇಳಿದೀನಿ ನೋಡು ಶೆಟ್ರ್ ಹಾಕಿದ್ರಿ ನೀನು ಆಯ್ತು ಹಾಕಲ್ಲ ಬಿಡ್ರಿ ತೊಡೆ ಕಚ್ಚೋವರ್ಗು ನನ್ಗೆ ಆಯ್ತು ಹಾಕಲ್ಲ ಬಿಡ್ರಿ ಶೆಟ್ರ್ ಹಾಕ್ಬಾರ್ದು ಹಾಕಲ್ಲ ಸುಮಾರ ನಮ್ ಪೇಪರ್ ರೀ ನಾನು ಹಾಕಲ್ಲ ಬಿಡ್ರಿ ಲಕ್ಷ್ಮಿ ಬಸ್ವ ಆಯ್ತು ಲಕ್ಷ್ಮಿ ಬಸ್ವ ನೋಡು ಬಸ್ವ ಕಣ್ಣಾರೆ ಕಣ್ಣೋಡು ಬಸ್ವ ಇದೇನ್ ಬಸ್ವ ಪೂಜೆ ಮಾಡ್ಕೊಂಡು ತಗೊಂಬಂದ ಬಸ್ವ ಇದು ಮುಟ್ಟಕ್ ಆಗ್ತಲ್ಲ ನನ್ ಕೈಲಿ ಸುಡ್ತೈತೆ ಯಾರು ಕೊಟ್ಟಿದ್ದು ಸುಡ್ತೈತೆ ಮುಟ್ಟ ನನ್ನ ಮುಟ್ಟಿಸ್ಬೇಡ ಅದು ಬಿಸಾಕು ನೀನು ಅದ್ ಬಿಸಾಕು ಬಸ್ವ ಅದ್ ಬಿಸಾಕು ಅದ್ ಬಿಸಾಕಿದ್ರೆ ತೊಡೆ ಬೇಕು ತೊಡೆ ಕಚ್ಚಬೇಕು ಬಸ್ವ ನಾನು ಗ್ಯಾಸ್ ಹೊಡಿತೀನಿ ನಮ್ ತಾಣಗೂ ತೊಡೆ ಕಚ್ಚಬೇಕು ಬಸ್ವ ರೇಪ್ ಮಾಡ್ದಲ್ಲ ಬಸ್ವ ಮಾಡ್ದಲ್ಲ ಬಸ್ವ ನನ್ನ ರೇಪ್ ಮಾಡ್ದಲ್ಲ ಬಸ್ವ ಯಾಕೆ ಬಸ್ವ ರೇಪ್ ಮಾಡಿದೆ ರೇಪ್ ಮಾಡಿಲ್ಲ ಬಸ್ವ ರೇಪ್ ಮಾಡಿದೆ ನನ್ಗೆ ಮಾಡ್ಬಿಟ್ಟಲ್ಲ ಬಸ್ವ ಬಸ್ವ ನಾನ್ ತೊಡೆ ಕಸ್ತೀನಿ ಬಸ್ವ ತೊಡೆ ಬಸ್ವ ಗುರು ಓ ಜಂಬ ಚಕ ರಿಂಬಾ ಒನ್ ಮೋರ್ ಇದು ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ ಇದು ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ ಈ ಬಸವನ ನಂಗೆ ಬಿಟ್ಟಿರಕ್ ಆಯ್ತಾ ಇಲ್ಲ ಬಸವ ಕಸ್ತೀನಿ ಬಸವ ನಿನ್ನ ಎಣ್ಣೆ ಹೊಡಿತಾನೆ ಬಸವ ಎಣ್ಣೆ ಹೊಡಿತಾನೆ ಬಸವ ನೀನು ಹೆವಿ ಡ್ರಿಂಕ್ಸ್ ಮಾಡ್ತೀಯಲ್ಲ ಬಸವ ನೀನು ಇವತ್ ನಾನ್ ನಿನ್ನ ಬಿಡಲ್ಲ ಬಸವ ನಿನ್ನ
ಏ ಚಿಂಗ ಚಿಂಗ ಚುಂಬಿ ಚಿಂಗ ಚಿಂಗ ಚಿಂಗಲ್ ಇಲ್ಲ ಜಿಂಗಲ್ ಇಲ್ಲಿ ಓ ನಡಕ್ಬೇಡ ಬಸ್ಸು ಬಸ್ವಾ ಬೇಡ ಬಸ್ವಾ ನಡಕ್ಬೇಡ ಬಸ್ವಾ ನಡಕ್ಬೇಡ ಬಸ್ವಾ ತೊಡೆಗಳು ಚೆನ್ನಾಗಿದೆ ಬಸ್ವಾ ಆಯ್ತಾಯ್ತು ಶೆಟ್ರ್ ಬಸ್ವಾ ಶೆಟ್ರ್ ಹಾಕ್ತೀಯಾ ಹಾಕಲ್ಲ ಬ್ರೋ ಹಾಕಲ್ಲ ಹಾ ನಾನು ಹೋಗ್ಬಿಡ್ತೀನಿ ಹೋಗು ನೀನ್ ಹಿಂಗೆ ಮನೆಗೆ ಹೋಗ್ಬಿಡ್ಬೇಕು ಆಯ್ತು ಈ ನನ್ ಮಕ್ಕಳ ಜೊತೆ ಬರಬಾರ್ದು ಆಯ್ತು ಬಿಡು ಬಿಡು ಯಾಕಪ್ಪ ಹೋಗಲ್ಲ ಏನಾಯ್ತಣ್ಣ ಏನಿಲ್ಲ ಇಲ್ಲ ಬಿಡು ಸಾಗರ್ ಯಾಕೆ ಹಂಗಲ್ಗಿದೆ ಏನಾಯ್ತು ಅಲ್ಲ ಇದೆಲ್ಲ ಏನಕ್ಕೆ ತೆಗ್ದ್ರಿ ಅಣ್ಣ ಇದೆಲ್ಲ ಏನು ಬುರುಡೆ ಎಲ್ಲ ಏನಕ್ಕೆ ತೆಗೆದ್ರಿ ಗೊತ್ತಿಲ್ಲ ಏ ಇದೆಲ್ಲ ತೆಗಿಬಾರ್ದಣ್ಣ ಇದೆಲ್ಲ ಇದು ಪೂಜೆದು ಇದು ಟೇಪ್ ಇಲ್ಲಪ್ಪ ಟೇಪ್ ಅಲ್ಲ ಅಲ್ಲಿ ಇದೆ ಬನ್ನಿ ಅಣ್ಣ ಇದ್ರ ಹತ್ರ ಇದೆ ಬನ್ನಿ ಅಪಾರ್ಟ್ಮೆಂಟ್ ಹತ್ರ ಇದೆ ಟೇಪ್ ನಮ್ದು ಇಲ್ಲಿ ಕೊಟ್ಟಿಲ್ವಲ್ಲ ಅದೇ ಅಲ್ಲಿ ಇದೆಲ್ಲ ಅಲ್ಲಿ ಕೊಡ್ತೀನಿ ಬನ್ನಿ ಅಲ್ಲಿ ಅಪಾರ್ಟ್ಮೆಂಟ್ ಹತ್ರ ಇದೆ ಬನ್ನಿ ಟೇಪ್ ಏನಾಯ್ತಣ್ಣ ಏನೋ ಆಗಿಲ್ಲ ಅಪ್ಪ ಯಾಕೋ ಒಂಥರ ಆಗ್ಬಿಟ್ಟಿದೆ ಮೈ ಕೈ ಎಲ್ಲ ನುಗ್ತೈತಲ್ಲ ನನಗೆ ಯಾಕಣ ಏನಾಯ್ತಣ್ಣ ಏನ್ ಕಣ ಹಿಂಗೆಲ್ಲ ಏನಾದ್ರು ಪ್ರಾಬ್ಲಮ್ ಆಯ್ತಾ ಏನೂ ಆಗಿಲ್ಲ ಏನಿಲ್ಲ ಅಣ್ಣ ಸರಿ ಈ ನನ್ನ ಮಕ್ಕಳು ಒಂದೊಂದಲ್ಲ ಇಷ್ಟು ಬಾಧೆ ಕೊಡ್ತಾವ್ರೆ ಬಿಟ್ರೆ ಯಾರು ಕ್ಯಾಕಿಸೋನು ಕೂಡ ಜವಾನ ಇಲ್ಲ ಏನು ಇಲ್ಲ ಇಲ್ಲಿ ಒಂದ್ ನಿಮಿಷ ಹೇಳೋದ್ ಕೇಳಿ ಸಮಾಧಾನವಾಗಿ ಕೇಳಿ ನೋಡಿ ಇಲ್ಲಿ ಕ್ಯಾಮ್ರಾ ಇಟ್ಟಿದೀವಿ ನಾವ್ ಇಷ್ಟೊತ್ತು ಮಾಡಿದ್ದೆ ತಮಾಷೆ ಕಾಮಿಡಿ ನಿಮ್ಮನ್ನೆಲ್ಲೂ ಕರ್ಕೊಂಡು ಹೋಗಲ್ಲ ನಾವು ಸರಿನಾ ಎಲ್ಲಿ ಕ್ಯಾಮ್ರಾ ಹಾಕಿದ್ದೀರಾ ನೋಡಿ ಇಲ್ಲಿಂದ ನೋಡಿ ಇದೆ ಕ್ಯಾಮ್ರಾ ಏನಕ್ಕೆ ಈ ತರ ಮಾಡ್ತೀವಿ ಅಂದ್ರೆ ಗುರುತು ಪರಿಚಯ ಇಲ್ದಿರೋ ಅವ್ರ ಕಾರ್ಗಳಲ್ಲಿ ಹತ್ತಬಾರ್ದು ಹತ್ತಿದ್ರೆ ಈ ತರ ಏನಾರು ತೊಂದರೆಗಳಾಗುತ್ತೆ ಅನ್ಬಿಟ್ಟು ಜನಕ್ಕೊಂದು ಸಂದೇಶ ಕೊಡಕ್ಕೆ ಅವರೆಲ್ಲ ನಮ್ ಟಿವಿ ಪ್ರೋಗ್ರಾಮ್ ನೋಡೋರು ಹೌದಾ ಯಾವ ಟಿವಿ ಯೂಟ್ಯೂಬ್ ಅಲ್ಲಿ ಬರುತ್ತೆ ತರ್ಲೆಕಾರ ಅಂತ ಅದ್ರಲ್ಲಿ ನೋಡೋ ಅಂತ ಒಳಗಡೆ ಏನ ಮಾಡಿದ್ರಲ್ಲಿ ಅದೇನ್ ಕ್ಯಾಮ್ರಾ ಬರುತ್ತಂತೆ ಎಲ್ಲಿ ಟಿವಿ ಸುವರ್ಣ ಬರುತ್ತೆ ಇದು ಬರುತ್ತೆ ನೋಡಿದ್ದೀನಪ್ಪ ಇಲ್ಲ ತರ್ಲೆಕಾರ್ ಅಂತ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಅಲ್ಲಿ ಬರುತ್ತೆ ಎಲ್ಲ ತೋರ್ಸು ಒಂದ್ ವಾರದಿಂದ ಏನಕ್ಕೆ ಡ್ಯೂಟಿ ಕೊಟ್ಟಿದ್ ನಾವು ಏನಿದ್ಯಾ ಒಂದ್ ವಾರದಿಂದ ಸರ್ ಇವ್ರಿಗೆ ಓಕೆ ಓಕೆ ಒಬ್ರು ಬರ್ತಾರೆ ನಾಗರಹೊಯ್ಲಿ ಕೆಲಸ ಐತೆ ಅಂದ ಬಿಡಿಯೋ ಕಾಂಪ್ಲೆಕ್ಸ್ ಇದೇ ಕೆಲ್ಸನೇ ಇಲ್ಲ ಹೆಂಗೋ ಚೆನ್ನಾಗಾಯ್ತು ಥ್ಯಾಂಕ್ಸ್ ದೇವ್ರು ಒಳ್ಳೇದ್ ಮಾಡ್ಲಿ ನಾನ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನ್ ನಿಮ್ಗೆ ಹೇಳ್ಬೇಕು